ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಕಂಟೀರಿಯಾ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಹಾಗೂ ಸುಸ್ವಾಗತ. UPIನಲ್ಲಿ ಕರ್ನಾಟಕ ಸರ್ಕಾರ 30 ಲಕ್ಷ ಕಟ್ಟಬೇಕು, 40 ಲಕ್ಷ ಕಟ್ಟಬೇಕು ಅಂತ ಟ್ಯಾಕ್ಸ್ ಅಂತ ನೋಟಿಸ್ ಸರ್ವೆ ಮಾಡಿದ್ದಾರೆ. ಇಂತಹ ಸಮಯದಲ್ಲಿ UPIನಲ್ಲಿ ಮಹತ್ವದ ಬದಲಾವಣೆ ಮಾಡಿದೆ. NPCI ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ UPIನಲ್ಲಿ ಒಂದಿಷ್ಟು ಚೇಂಜಸ್ ತಗೊಂಡ್ಬಂದಿದ್ದಾರೆ. ಫೋನ್ ಪೇ, ಗೂಗಲ್ ಪೇನಲ್ಲಿ ಪದೇ ಬ್ಯಾಲೆನ್ಸ್ ಚೆಕ್ ಮಾಡೋಂಗಿಲ್ಲ. ಚೆಕ್ ಮಾಡಿದರೆ ಇದಕ್ಕೆ ಪ್ರತ್ಯೇಕ ರೂಲ್ಸ್ ಮಾಡಿದ್ದಾರೆ. ಹಾಗಾದ್ರೆ ಯಾವ ಥರ ಚೆಕ್ ಮಾಡಬೇಕು ಅಂತ ನೋಡೋಕೆ ಹೋದರೆ ಪ್ರತಿ ದಿನಕ್ಕೆ 50 ಟೈಮ್ ಮಾತ್ರ ಚೆಕ್ ಮಾಡಬೇಕು. ಹಾಗಾದ್ರೆ ಕೆಲವರು ಕೇಳ್ತಾ ಇರ್ಬೋದು, 50 ಸಲ ಇದು ಏನು ಜಾಸ್ತಿ ಆಗಲ್ವ, ನಮಗೆ ನಾವು ದಿನಕ್ಕೆ ಒಂದು 10 ಸಲ ಚೆಕ್ ಮಾಡ್ಬೋದೇನೋ ಅಷ್ಟೇ ಅಂತ. ಆದರೆ ಕೆಲವು ವ್ಯಾಪಾರಿಗಳು ಅಮೌಂಟು ಅವ್ರಿಗೆ ಕ್ರೆಡಿಟ್ ಆಗಿದ ತಕ್ಷಣ ಬ್ಯಾಲೆನ್ಸ್ ಚೆಕ್ ಮಾಡ್ತಿದ್ರು. ಯಾಕೆಂದರೆ ಇತ್ತೀಚೆಗೆ ನೋಡ್ತಾ ಇರ್ಬೋದು, ಗೂಗಲ್ ಪೇ, ಫೋನ್ಪೇನಲ್ಲಿ ಅನ್ನೆಸೆಸರಿ ಮೆಸೇಜ್ಗಳು ಅವ್ರಿಗೆ ಕ್ರೆಡಿಟ್ ಆಗುತ್ತೆ. ಅಂದರೆ ಅಮೌಂಟು ಕ್ರೆಡಿಟ್ ಆಗಿರಲ್ಲ, ಮೆಸೇಜ್ ಮಾತ್ರ ಬಂದಿರುತ್ತೆ. ಬ್ಯಾಲೆನ್ಸ್ ಚೆಕ್ ಮಾಡಿದರೆ ಗೊತ್ತಾಗುತ್ತೆ. ಆ ಥರ ಪದೇ ಚೆಕ್ ಮಾಡೋಂಗಿಲ್ಲ. ದಿನಕ್ಕೆ 50 ಟೈಮ್ ಮಾತ್ರ ಚೆಕ್ ಮಾಡಬೇಕಾಗುತ್ತೆ. ದಿನಕ್ಕೆ ನಿಮ್ಮ ನಂಬರಿಗೆ ಎಷ್ಟು, ನಿಮ್ಮ UPI ನಂಬರ್ ಇರ್ತೈತಲ್ಲ ಅದಕ್ಕೆ ಎಷ್ಟು ಅಕೌಂಟ್ ಲಿಂಕ್ ಆಗಿದೆ ಅಂತ ಪದೇ ಚೆಕ್ ಮಾಡೋಂಗಿಲ್ಲ. ದಿನಕ್ಕೆ 20 ಸಲ ಮಾತ್ರ ಚೆಕ್ ಮಾಡಬೇಕಾಗುತ್ತೆ. ಅದು ಹೊಸ ರೂಲ್ಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಏಕೆಂದರೆ UPIನಲ್ಲಿ ಅನ್ನೆಸೆಸರಿ ಬರ್ಡ್ ಆಗ್ತಿರೋದ್ರಿಂದ ಇದು ಇಂಪ್ರೂವ್ ಮಾಡಿದ್ರೆ ತುಂಬ ಒಳ್ಳೇದು ಅಂತಲೇ ಹೇಳ್ಬೋದು. ಆಟೋ ಪೇಗೂ ಹೊಸ ರೂಲ್ಸ್ ಮಾಡಿದ್ದಾರೆ. EMI, ನೆಟ್ಫ್ಲಿಕ್ಸು, ಅಮೆಝಾನು, ತಿರ್ಗಿ SIP ಸಿಸ್ಟಮೆಟಿಕ್ ಇನ್ವೆಸ್ಟ್ ಪ್ಲಾನ್, ಇದಕ್ಕೆ ಆಟೋ ಪೇಗೆ ಟೈಮ್ ಫಿಕ್ಸ್ ಮಾಡ್ತಾಯಿದ್ರು. ಆ ಟೈಮ್ಗೆ ಕ್ರೆಡಿಟ್ ಆಗಲಿ ಅಂತ. ಆದರೆ ಇನ್ಮೇಲೆ ಆ ಟೈಮಿಗೆ ನೀವು ಫಿಕ್ಸ್ ಮಾಡಿರೋ ಆ ಟೈಮಿಗೆ ಕ್ರೆಡಿಟ್ ಆಗಲ್ಲ. ಕಾರಣ ಏನಪ್ಪ ಅಂದರೆ UPIನಲ್ಲಿ ಒಂದಿಷ್ಟು ಬದಲಾವಣೆ ಮಾಡಿದ್ದಾರೆ. ಈಗ ಟೈಮ್ ಫಿಕ್ಸ್ ಮಾಡಿರೋ ಯಾವಾಗ ಗೂಗಲ್ ಪೇ, ಫೋನ್ಪೇನಲ್ಲಿ ತುಂಬ ಜನ ಕಮ್ಮಿ ಯೂಸ್ ಮಾಡ್ತಾ ಇರ್ತಾರೆ, ಆ ಟೈಮಿಗೆ ಮಾತ್ರ ನಿಮಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಇದಕ್ಕೆ ನಿಮಗೆ EMIಗೆ. ಅಕಸ್ಮಾತ್ ನೀವು ಆಟೋ ಪೇ ಫಿಕ್ಸ್ ಮಾಡಿರೋ ಆ ಟೈಮಿಗೆ ಕ್ರೆಡಿಟ್ ಆಗಲ್ಲ. ಕಾರಣ ಏನಪ್ಪ ಅಂದರೆ UPIನಲ್ಲಿ ತುಂಬ ಜನ ಯೂಸ್ ಮಾಡ್ತಾ ಇರೋದ್ರಿಂದ ಆ ಥರ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಈ ಥರ ಹೊಸ ರೂಲ್ಸ್ ಮಾಡಿದ್ದಾರೆ. ಮತ್ತು ಕೆಲವ್ರು ಹೇಳ್ತಾ ಇರ್ಬೋದು, ನಮಗೆ ಸಪ್ರೇಟಾಗಿ ಇದಕ್ಕೆ ಟ್ಯಾಕ್ಸ್ ಬೀಳುತ್ತಲ್ಲ ಅಂದರೆ. ಕೆಲವರಿಗೆ ಒಂದಿನ ಕಮ್ಮಿನ ಸಿವಿಲ್ ಸ್ಕೋರ್ ಕಮ್ಮಿ ಆಗುತ್ತೆ ಅಂತ ಥಿಂಕ್ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು SIPಗೆ ಸ್ವಲ್ಪ ಒಂದಿನ ಕಮ್ಮಿ ಆದರೂ ಅದಕ್ಕೆ ಸಪ್ರೇಟು ಫೈನ್ ಬೀಳುತ್ತೆ ಅಂತ ಥಿಂಕ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಒಂದಿನ ಮುಂಚೆಲೇ ಅವರು ಡೇಟ್ನ ಫಿಕ್ಸ್ ಮಾಡ್ಕೊಂಡ್ರೆ ಒಳ್ಳೇದು ಅನಿಸುತ್ತೆ ನನ್ನ ಅನಿಸಿಕೆ ಪ್ರಕಾರ. UPIನಲ್ಲಿ ರೀಫಂಡ್ ಆಗೋದಕ್ಕೆ ಆಲ್ಮೋಸ್ಟು 6 to 7 ಡೇಸ್ ತಗೊಂತಿತ್ತು. ಆದರೆ ಅದು ತುಂಬ ಪ್ರೋಸೆಸ್ ಇತ್ತು. ಯಾವ ಥರ ಪ್ರೋಸೆಸ್ಸು ಅಂದರೆ, ಮೊದಲು ಬ್ಯಾಂಕ್ಗಳಲ್ಲಿ UPIನಲ್ಲಿ ರೆಫರಲ್ ಕಂಪ್ಲೇಂಟ್ ಸಿಸ್ಟಮ್ಸ್ ಅಂದರೆ URCS ಇತ್ತಲ್ಲ, ಅದ್ರ ಮುಖಾಂತರ NPCIಗೆ ಹೋಗಬೇಕಾಗಿತ್ತು. NPCIಗೆ ರಿಕ್ವೆಸ್ಟ್ ಕಳಿಸ್ಬೇಕಾಗಿತ್ತು. ಅದರಲ್ಲಿ ಕೆಲವು ಬದಲಾವಣೆ ಮಾಡಿ ಜೆನ್ಯೂನ್ ಅಕೌಂಟ್ ಯಾರ್ಯಾರಿದೆ ಅಂತ ಅದು ಬೇಗ ಸಾಲ್ವ್ ಮಾಡೋಕ್ಕೆ ಒಂದು ಹೊಸ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಥರ ಬದಲಾವಣೆ ಮಾಡಿದ್ರೆ ನಮಗೆ ಒಂದು ದಿನಕ್ಕೆ ನಮ್ಮ ಅಕೌಂಟಿಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತಲೇ ಹೇಳ್ಬೋದು. ತಪ್ಪಾಗಿ ಯಾರಾದರೂ ಹಣ ಕಳಿಸಿದರೆ ಅದಕ್ಕೆ ಹೆದರ್ಕೊಂಬ ಅವಶ್ಯಕತೆ ಇರಲ್ಲ. ಹೋಗಿ ನೀವು ಬ್ಯಾಂಕಲ್ಲಿ ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಈ ಕಂಪ್ಲೇಂಟ್ ಇರ್ತಕ್ಕಾಗಿ UDIR ಸಿಸ್ಟಮ್ ಲಾಂಚ್ ಮಾಡಿದ್ದಾರೆ. ಅಂದರೆ ನಿಮ್ಮದು ಬೇಗ UPI ಡಿಸ್ಪ್ಯೂಟ್ ಆಗ್ತಿರ್ತಾರೆ, ಜೆನ್ಯೂನ್ ಅಕೌಂಟ್ ಇರ್ತೈತಲ್ಲ ಅದನ್ನು ಬೇಗ ಪ್ರಾಬ್ಲಮ್ ಮಾಡಿ ನಿಮಗೆ ರೀಫಂಡ್ ಆಗುತ್ತೆ. ಅಕಸ್ಮಾತ್ ಈ ಬ್ಯಾಂಕಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ನಿಮ್ಗೆ 5 ದಿನದೊಳಗಡೆ ರೀಫಂಡ್ ಆಗಲಿಲ್ಲ ಅಂದರೆ ಅವರು ಮತ್ತೆ ನಿಮಗೆ ಪ್ರತಿ ದಿನಕ್ಕೆ ₹100 ಹಂಗೆ ಫೈನ್ ಕೊಡಬೇಕಾಗುತ್ತೆ. ಅಂದರೆ ಎಕ್ಸ್ಟ್ರಾ ನಿಮಗೆ ಅಮೌಂಟ್ ಪೇ ಮಾಡಬೇಕಾಗುತ್ತೆ ಅವರು. ಆ ಥರ ಹೊಸ ರೂಲ್ಸ್ ಮಾಡಿದ್ದಾರೆ. ಇನ್ನು ಕೆಲವ್ರು ಹೇಳ್ತಾ ಇರ್ಬೋದು, ರೀಫಂಡು ನಮಗೆ ವಿಫಲ ಆದರೆ, ಅಂದರೆ ರೀಫಂಡ್ಗೆ ಕೊಟ್ಟಿರ್ತೀವಿ ಕ್ಲೈಮು, ಅದು ಏನಾದ್ರು ರಿಜೆಕ್ಟ್ ಆದರೆ ಮತ್ತೆ ಅದು ರೀಸಬ್ಮಿಟ್ ಮಾಡೋ ಅವಕಾಶನೂ ಕೊಟ್ಟಿದ್ದಾರೆ. ಅಂದರೆ ಅವಕಾಶ ಕೊಟ್ಟಿದ್ದು ತುಂಬ ಒಳ್ಳೇದಾಗ್ತೈತೆ. ಯಾಕೆಂದರೆ ಮೊದಲು ಅವಕಾಶ ಇರಲಿಲ್ಲ. ರೀಫಂಡ್ ಆಗಲ್ಲ, ಏನು ಬೇರೆ ಅಕೌಂಟ್ ಕಟ್ಟಿಸಿದ್ದಾರೆ ಅಂದರೆ ಜೆನ್ಯೂನ್ ಅಕೌಂಟು ನಿಮ್ಮ UTI ನಂಬರಲ್ಲಿ ಚೆಕ್ ಮಾಡ್ತಾರೆ. ಅದು ನಿಮ್ಮದು ಕರೆಕ್ಟ್ ಅಕೌಂಟ್ ಆಗಿದ್ದರೆ, ನೀವೇ ಕರೆಕ್ಟ್ ಹೋಲ್ಡರ್ ಆಗಿ ಜೆನ್ಯೂನ್ ಅಕೌಂಟ್ ಆಗಿದ್ರೆ ನಿಮ್ಗೆ ಅದು ರೀಫಂಡ್ ಆಗುತ್ತೆ. ಒಂದು 5 ದಿನದೊಳಗಡೆ ಕಾಯಬೇಕಾಗುತ್ತೆ. ಅಕಸ್ಮಾತ್ 5 ದಿನದೊಳಗಡೆ ಆಗಲಿಲ್ಲ, ಮತ್ತೆ ನಿಮ್ಗೆ ಹೋಗಿ ಬ್ಯಾಂಕಲ್ಲಿ ಕೇಳಿದಾಗ ಅದು ನಿಮ್ಗೆ ರಿಜೆಕ್ಟ್ ಆಗಿದ್ರೆ ಮತ್ತೆ ರೀಸಬ್ಮಿಟ್ ಮಾಡಿ 2 ದಿನದಿಂದ 3 ದಿನದೊಳಗಡೆ ನಿಮ್ಗೆ ರೀಫಂಡ್ ಆಗುತ್ತೆ ಅಮೌಂಟ್ ಅಂತ ಹೇಳ್ಬೋದು. ಯಾಕೆ UPIನಲ್ಲಿ ಇಷ್ಟೊಂದು ಬದಲಾವಣೆ ಮಾಡಿದ್ದಾರೆ ಅಂದರೆ ಕಾರಣ ಏನಪ್ಪ ಅಂದರೆ ಇಷ್ಟೇ. UPIನಲ್ಲಿ ತುಂಬ ಬರಲಾಗ್ತಾ ಇತ್ತು. ನಮ್ಮ ದೇಶದಲ್ಲಿ ಪ್ರತಿದಿನಕ್ಕೆ 50 ಕೋಟಿ ಜನ UPI ಯೂಸ್ ಮಾಡ್ತಾ ಇದ್ದಾರೆ. ಅದರಿಂದ ಈ ಬದಲಾವಣೆ ಮಾಡಲಾಗಿದೆ ಅಂತ ಹೇಳ್ಬೋದು. ಕೆಲವರು ಕೇಳ್ತಾ ಇರ್ಬೋದು, ದಿನಕ್ಕೆ ಎಷ್ಟು ಅಮೌಂಟ್ ಕಟ್ಟಬೇಕು, ಅದಕ್ಕೇನ ಎಕ್ಸ್ಟ್ರಾ ಚೇಂಜಸ್ ಮಾಡಿದ್ದಾರೆ. ಅದಕ್ಕೇನು ಚೇಂಜಸ್ ಏನು ಮಾಡಿಲ್ಲ. ನಾರ್ಮಲ್ ಆಗಿ 1 ಲಕ್ಷ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಇನ್ನು ಸ್ಕೂಲು, ಹಾಸ್ಪಿಟಲ್ ಆದರೆ 5 lakhs. ಇದು ಸೇಮ್ ಇದೆ, ಏನು ಚೇಂಜಸ್ ಏನು ಮಾಡಿಲ್ಲ ಅಂತಲೇ ಹೇಳ್ಬೋದು. ಇದೇ ಆಗಸ್ಟ್ 1ನೇ ತಾರೀಕಿಂದ 2025 ಆಗಸ್ಟ್ 1ನೇ ತಾರೀಕಿಂದನೇ ಜಾರಿಯಾಗುತ್ತೆ ಅಂತ ಹೇಳ್ಬೋದು. 7 ರಾಷ್ಟ್ರಗಳಲ್ಲಿ UPI ಅಳವಡಿಸಿಕೊಳ್ಳಲಾಗಿದೆ. ಭಾರತದಲ್ಲಿ 50 ಕೋಟಿ ಅಧಿಕ ಮಂದಿ UPIನ ಬಳಕೆ ಮಾಡ್ತಿದ್ದಾರೆ. ಸುಮಾರು 6.5 ಕೋಟಿ UPIನ ಬಳಕೆ ಮಾಡ್ತಿದ್ದಾರೆ ವ್ಯಾಪಾರಿಗಳು. ಪ್ರತಿ ತಿಂಗಳು 1800 UPI ಟ್ರಾನ್ಸಾಕ್ಷನ್ ಆಗುತ್ತೆ. ಬರೀ ಟ್ರಾನ್ಸಾಕ್ಷನ್ ಅಷ್ಟೇ ಇದು. ಆದರೆ ಪ್ರತಿ ತಿಂಗಳು 25 ಲಕ್ಷ ಕೋಟಿ ಹಣ ಟ್ರಾನ್ಸಾಕ್ಷನ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆಯದು. UPI ಮುಖಾಂತರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಆಗುತ್ತೆ. ತಿರ್ಗಿ ಡಿಜಿಟಲ್ಗೆ ಒಂದು ಬೂಸ್ಟ್ ಕೊಟ್ಟಂಗೆ ಆಗುತ್ತೆ. ಅದರಿಂದ ತುಂಬ ಇದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ನನ್ನ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.